ಪವರ್ ಲೈನ್ ಮನೆ ಮೇಲೆ ಹೋಗಿದೆ, ತೆರವು ಮಾಡಿಕೊಡಿ ಎಂದು ಹಲವಾರು ವರ್ಷಗಳಿಂದ ಕಾಮಗೊಂಡನಹಳ್ಳಿ ಗ್ರಾಮದ ದಲಿತ ಕಾಲೋನಿಯ ವಿಕಲಚೇತನ ಮಂಜುನಾಥ್ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಬೆಸ್ಕಾಂ ಇಲಾಖೆ. ಬೆಸ್ಕಾಂ ಕಚೇರಿಗೆ ಅಲೆದು ಸುಸ್ತಾದ ಅಂಗವಿಕಲ ಮಂಜುನಾಥ್. ಶಿರಾ ತಾಲೂಕಿನ ಹೆಂದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ವಾಸವಾಗಿರುವ ವಿಕಲಚೇತನ ಮಂಜುನಾಥ್ ರವರಿಗೆ ಸೇರಿದ ಮನೆಯ ಮೇಲೆ ಪವರ್ ಲೈನ್ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು, ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಬೆಸ್ಕಾಂ ಇಲಾಖೆಯವರಿಗೆ ವಿದ್ಯುತ್ ತಂತಿಗಳನ್ನು ತೆರವು ಮಾಡಿಸಿಕೊಡಿ ಎಂದು ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆ ಗಾಳಿ ಬಂದರೆ ಜೀವ ಕೈಯಲ್ಲಿ ಹಿಡಿದು ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿರುಗಾಳಿ ಎದ್ದರಂತೂ ಮನೆ ಬಿಟ್ಟು ಹೊರಗಡೆ ಬಾರದಂತಹ ಪರಿಸ್ಥಿತಿ ಇದೆ. ಲೈನ್ ಮೇಲ್ಗಡೆ ಇರುವ ಕಾರಣ ಜೀವ ಭಯಕ್ಕೆ ಕಾರಣವಾಗಿದ್ದು, ತಕ್ಷಣ ಬೆಸ್ಕಾಂ ಇಲಾಖಾ ಅಧಿಕಾರಿಗಳು ಈ ಲೈನ್ ಅನ್ನು ತೆರವುಗೊಳಿಸಿಕೊಡಬೇಕೆಂದು ಅಂಗವಿಕಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ಈ ಮಳೆ ಗಾಳಿಗೆ ಭಾಳ ಇದಾಗುತ್ತೆ ಸರ್. ಅದು ಬೇರೆ ಇಲ್ಲಿ ಬೇವಿನ ಮರ ಬೇರೆ ಇದೆ. ಆ ಬೇವಿನ ಮರ ಇದಕ್ಕೂ ಭಾಳ ತೊಂದರೆ ಆಗ್ತಾಯಿದೆ ಸರ್. ಬೆಸ್ಕಾಂರಿಗೆ ಹೇಳಿ ಸಾಕಾಗಿದೆ. ಆದರೂ ಅವರು ಒಂದು ಚೂರು ಕ್ರಮ ತಗೊಳ್ತಾ ಇಲ್ಲ. ಇದ್ರ ಬಗ್ಗೆನೇ ಏನಾದರೂ ಮಾಡಿ ಸರ್ ಕೊಟ್ಟಿದ್ದೀವಿ ಸರ್. ಅವ್ರು ಬಂದು ಒಂದ್ಸತಿ ಚೆಕಪ್ ಮಾಡಿ ಹೋದ್ರು. ಚೆಕಪ್ ಮಾಡಿ ಹೋದ್ರೂ ಅವ್ರು ಏನು ಮಾಡೋಕ್ಕಾಗದ ಸುಮ್ಮನೆ ಅವಾಗ ಇವಾಗ ಈ ತಿಂಗಳು ತೈತೀನಿ ಮಂಜು, ಅವಾಗ ತೈತೀನಿ ಅಂತ ಬರೀ ಇದು ಮಾಡ್ತಾ ಇರ್ತಾರೆ. ಒಂದು ಫ್ಯಾಮಿಲಿ ಇರೋ ಕುಟುಂಬ ಸರ್. ಅಕಸ್ಮಾತ್ ಏನಾನ ಆಗಿ ಹೋದರೆ ಯಾರು ಇದು ಮಾಡ್ತಾರೆ ಹೇಳಿ ನಮಗೆ? ಒಂದು ಕುಟುಂಬ ವಾಸವಾಗಿರೋ ಮನೆಯಲ್ಲಿ ಈ ಥರ ಆಗ್ಬಿಟ್ರೆ, ಮರನೇ ಬಿದ್ದು ಹೋಗ್ಬಿಟ್ರೆ ಇಡೀ ಮನೆಯೇ ಬ್ಲಾಸ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸರ್ ಏನಾದರೂ ಮಾಡಿ ಲೈನ್ ತೆಗ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನೀವು. ಹೌದು ಸರ್, ಇದೆ. ಇಲ್ಲಿರೋದೆಲ್ಲ ಕಾಲೋನಿ ಇದೆ ಸರ್. ಸರ್ ಇದು ಸುಮಾರು ನಾವು ಹುಟ್ಟೋಕ್ಕಿಂತ ಮುಂಚೆಲಿಂದನೂ ಇದೆ ಸರ್. ಆ ಪಂಚಾಯತರು ಹೆಂಗೆ ಕೊಟ್ಟರೋ ಇದು ಲೈಸೆನ್ಸ್ ಈ ಮನೆ ಕಟ್ಟೋಕ್ಕೆ. ಹೋಗಿ ಕೇಳಿದ್ದೀವಿ ಸರ್. ಹೋಗಿ ಕೇಳಿ ಎಲ್ಲ ಇದು ಮಾಡಿ ಅವರು ಬಂದು ಸುನಿಲ್ ಕುಮಾರ್ ಬಂದು ಇಲ್ಲೆಲ್ಲ ಚೆಕಪ್ ಮಾಡಿ ಹೋಗಿದ್ದಾರೆ. ತೆಗಿತೀನಿ ಮಂಜು ತೆಗಿತೀನಿ ಅಂತ ಹೇಳಿ ತೆಗಿಯಂಗೆ ಇಲ್ಲ ಸರ್. ಎಲ್ಲ ಅಂದ್ಬಿಟ್ರೆ ಮರ ಅಲ್ಲಾಡೋದು ನೋಡಿದ್ರೆ ನಾವು ಜೀವನ ಕೈಯಾಗಿ ಕೆಮ್ಮಂತೀವಿ ನೈಟ್ ಟೈಮು ಈ ಮಳೆ ಗಾಳಿಗೆ. ಮತ್ತು ನೆಕ್ಸ್ಟ್ ಮಂತು ಆಷಾಢದಾಗ ಹೇಳೋಕ್ಕಾಗಲ್ಲ, ಯಾವ ಟೈಮ್ನಾಗ ಬೇಕಾದ್ರೂ ಮರ ಬೀಳ್ಬೋದು. ಅದರಿಂದನ ತೊಂದರೆ ಆಗ್ತಿದೆ ಸರ್. ನೋಡಿ ಸರ್ ನೀವೇ ಮೇಲೆ ಎಷ್ಟು ಇದೈತೆ ಅಂತಾನ ನೀವೇ ಗುಬ್ನ ಇದ್ದೀವಿ ಸರ್. ನಮ್ಮ ಅಣ್ಣಯ್ಯ, ನಮ್ಮ ಅತ್ತೆಮ್ಮ, ನಮ್ಮ ಹುಡುಗರು, ನಮ್ಮ ಅಪ್ಪಯ್ಯ, ನಾನು 6 ಜನ ಇದ್ದೀವಿ. ನಾವು ಹೊರಗಡೆ ಬರ್ಬೇಕಂದ್ರೆ ಜೀವನ ಕೈ ಹಾಕೊಂಬರಂಗಾಗುತ್ತೆ ಸರ್. ಒಂದು ಟೈಮ್ ಸರ್ವತ್ನಾಗೂ ಎದ್ದು ಬರ್ತೀವಿ. ಮಳೆ ಬಂದಾಗ ಏನಾಗುತ್ತೆ ಅಂಬೋದ ಒಂದು ಭಯ ಅಷ್ಟೇ. ಸರ್ ಏನು ಇದನ್ನು ಲೈನ್ ತೆಗೆದ್ರೆ ಸಾಕು ಸರ್. ನಮಗೆ ಲೈನ್ ಒಂದು ತೆಗೆದ್ಬಿಟ್ರೆ ಸಾಕು ಅಷ್ಟೇ. ನಾವು ಮುಂದಕ್ಕೆ ಏನಾನ ಒಂದು ಅನುಕೂಲ ಮಾಡ್ಕೋಬೇಕು ಮೇಲೆ ಅದರಿಂದನ. ಬೈಕ್ ಸಮಯದಲ್ಲಿ ಕೇಳ್ತಿದ್ದೀನಿ, ಇದ್ರ ಲೈನಿಂದ ನಮಗೆ ಎಷ್ಟು ಕಷ್ಟ ಆಗ್ತಾಯಿದೆ ನಮ್ಮ ಕುಟುಂಬಕ್ಕೆ. ದಯವಿಟ್ಟು ಈ ಲೈನ್ನ ತೆಗೆಯೋಕ್ಕೆ ಬೆಸ್ಕಾಮರು ಸಹಾಯ ಮಾಡಿ. ಬೆಸ್ಕಾಂ ಇಲಾಖೆಯವರಿಗೆ ಹಲವಾರು ಬಾರಿ ದೂರು ಕೊಟ್ಟಿದ್ರು ಈ ಪವರ್ ಲೈನನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ನಾನೊಬ್ಬ ಅಂಗವಿಕಲ, ನನಗೆ ಭಾಳ ತೊಂದರೆ ಆಗ್ತಾಯಿದೆ. ಮೇಲಾಗಿ ಇಲ್ಲಿ ಕಾಲೋನಿ ಸಿ ಕಾಲೋನಿಗಳೇ ಸಿ ಸಮುದಾಯದವರೇ ಎಲ್ಲರೂ ವಾಸ ಮಾಡ್ತಿದ್ದಾರೆ. ಯಾರೂ ಬಲಿಷ್ಠ ಕುಟುಂಬದವರು ಕೂಡ ಅಲ್ಲ. ನಾವು ಎಷ್ಟು ಬಾರಿ ಅಂತ ಒಂದು ಕಚೇರಿಗೆ ಅಲಿಯೋದು, ತಕ್ಷಣ ಇದನ್ನು ತೆರವು ಮಾಡಿಸ್ಕೊಡಿ ಅನ್ನೋದು ಮಂಜುನಾಥ್ ಅವರ ಒತ್ತಾಯ ಆಗಿದೆ. ಈಗಾಗಲೇ ಹಲವಾರು ಬಾರಿ ಬೆಸ್ಕಾಂನವ್ರಿಗೆ ನಾನು ದೂರು ಕೊಟ್ಟಿದ್ರೂ ಬರ್ತಾರೆ ನೋಡಿ ಮತ್ತೆ ಅದೇನು ಕ್ರಮ ತೊಗೊಳಲ್ಲ. ನನ್ನಂಥ ಅಂಗವಿಕಲನಿಗೆ ಈ ಥರ ಆದರೆ ನನಗೆ ಭಾಳ ಕಷ್ಟ ಆಗ್ತದೆ. ರಾತ್ರಿ ಹೊತ್ತು ಎದ್ದೇಳೋದು ಸ್ವಲ್ಪ ಕಷ್ಟ, ಮಳೆ ಬಂದರೆ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ಇದು ಲೈನನ್ನು ತೆರವು ಮಾಡಿಕೊಡಿ ಅನ್ನೋದು ಮಂಜುನಾಥ್ ಅವರ ಒಂದು ಒತ್ತಾಯ.